ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗ್ ಬ್ಲಾಗ್ ಇದು. ನಾನು ದಿನೇಶ್ ಕಿಶನ್ 3 ಜನನು ಗದ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ನನ್ನ ನಾದಿನಿ ಮಗಂದು ನಾಮಕರಣ ಇವತ್ತು ಹೆಸರಿಡ್ತಾ ಇದ್ರು ಅಂತೇಳಿ. ಹಾಗೆಯೇ ಇದು ಸ್ಯಾರಿ ಬಂದು ನನ್ನ ಪೇಜ್ ಇದಲ್ಲ, ನಾನು ಔಟ್ ಸೈಡ್ ತೊಗೊಂಡಿದ್ದು. ಅವಾಗಲೇ 2 ಇಯರ್ಸ್ ಆಗಿದೆ ನಾನು ಸ್ಯಾರಿ ತೊಗೊಂಡಿದ್ದು. ತುಂಬ ಜನ ಕೇಳ್ತಿದ್ರಿ ಮೇಡಮ್ ಸ್ಯಾರಿ ಎಲ್ಲಿ ತೊಗೊಂಡ್ರಿ ಅಂತ, ಎಲ್ಲರೂ ಸ್ಕ್ರೀನ್ಶಾಟ್ ಕಳಿಸಿದ್ರಿ. ಆದರೆ ನಾನು ಹೊರಗಡೆ ತೊಗೊಂಡಿದ್ದು. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಹೋಗೋಷ್ಟೊತ್ತಿಗೆ ಪಾಪುಗೆ ಆಲ್ಮೋಸ್ಟ್ ಹೆಸರಿಟ್ಬಿಟ್ಟಿದ್ರು. ತುಂಬ ಲೇಟ್ ಕೂಡ ಆಗೋಗಿತ್ತು. ನೋಡಿ ಪಾಪು ಅಲ್ಲೇ ಇದ್ದಾನೆ. ಎಷ್ಟು ಚೆನ್ನಾಗಿದ್ದಾನೆ ಅಂದರೆ ಸೂಪರ್ ಆಗಿದ್ದಾನೆ, ತುಂಬ ಬ್ಯೂಟಿಫುಲ್ ಆಗಿದ್ದಾನೆ. ಹಾಗೆಯೇ ಪಾಪು ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಅರ್ಚನೆ ಮಾಡಿಸೋಣ ಅಂತ. ಹಾಗೆ ಅರ್ಚನೆ ಮಾಡಿಸಿ ಮಹಾಮಂಗಳಾರತಿ ಎಲ್ಲ ಆಗಿತ್ತು. ನಮಸ್ಕಾರ ಮಾಡಿಕೊಂಡು ಹಾಗೆ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಮತ್ತೆ ಊಟಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಊಟಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಇವತ್ತಿನ ಡೇ ಅಂತೂ ನೆನೆಸ್ಕೊಳ್ಳೋಕೆ ಆಗಲ್ಲ, ಅಷ್ಟು ತುಂಬ ಬ್ಯೂಟಿಫುಲ್ ಆಗಿತ್ತು. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಅಷ್ಟೊತ್ತಿಗೆ ಕುಂಕುಮ ಕೊಟ್ಟಲು. ಕುಂಕುಮ ತೊಗೊಂಡು ಅವ್ರಿಗೂ ಕೂಡ ಆಶೀರ್ವಾದ ಮಾಡಿ, ಅವ್ರ ದಾಂಪತ್ಯ ಜೀವನ ಹೀಗೆ ಚೆನ್ನಾಗಿರಲಪ್ಪ, ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರಲಿ ನಮ್ಮ ಥರನೇ ಅಂತೇಳಿ ಆಶೀರ್ವಾದ ಮಾಡಿ ಹಾಗೆಯೇ ಸ್ವಲ್ಪ ಹೊತ್ತು ಕೂತಿದ್ವಿ ದೇವಸ್ಥಾನದಲ್ಲಿ. ಮತ್ತು ಊಟಕ್ಕೆ ಹೋಗೋಣ ಅಂತೇಳಿ ಊಟ ಮಾಡಿಕೊಂಡು ಆ ಕಡೆಯಿಂದೆಲ್ಲ ಹೊರಟ್ವಿ. ಹಾಗೆಯೇ ನನ್ನ ಫ್ರೆಂಡ್ ಇವತ್ತು ಕಲ್ಯಾಣೋತ್ಸವ ಹೊಂಟಿಕೊಪ್ಪಲ್ ದೇವಸ್ಥಾನದಲ್ಲಿ 18 ವರ್ಷದ ಆನಿವರ್ಸರಿ ಅಕ್ಕ ಬನ್ನಿ ಅಂತ ಹೇಳಿದ್ಲು. ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಿ, ಮದುವೆ ಹುಡುಗಿ ಥರ. ರಿಯಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವಳು ನೋಡಿ. ಮತ್ತು ಅಲ್ಲೂ ಕೂಡ ಕುಂಕುಮ ತೊಗೊಂಡು ಮತ್ತು ಅಲ್ಲೂ ಕೂಡ ಪ್ರಸಾದ ತಿಂದ್ಕೊಂಡು ಆಲ್ಮೋಸ್ಟ್ ಅಲ್ಲೇ ಊಟ ಆಗಿತ್ತು. ಇನ್ನೊಂದು ಸಲ ಅಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿತ್ತು. ಏನೇ ಆಗಲಿ ದೇವಸ್ಥಾನದ ಪ್ರಸಾದ ಅಂತ ಅನ್ನಿಸ್ತು. ರಜನಿ ನಾನು ಎಲ್ಲರೂ ಅಲ್ಲೇ ಪ್ರಸಾದ ತಿಂದ್ಕೊಂಡು ಹಾಗೆ ಮನೆಗೆ ಹೋದ್ವಿ. ಅಷ್ಟೊತ್ತಿಗೆ ಸೋನು ಬಂದಿದ್ಲು. ಸೋನು ಬಂದು ಡ್ರೆಸ್ ನೋಡಿದ್ಲು. ಅವಳಿಗಂತೂ ತುಂಬ ಒಂಥರ ಇಷ್ಟ ಆಯಿತು. ಆದ್ರೂ ಬೇಡ, ನಾನು ಕುರ್ತಿಸಿಲ್ಲ ಅಂತ ಹೇಳಿದ್ಲು. ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತಗೋ ಅಂತ ಹೇಳಿದೆ. ಅವಳು ತೊಗೊಂಡು ಮತ್ತು ಒಂದು ಆರಾಮಾಗಿ ಹೋಗಿ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ನಾನು ಕಿಶನ್ ರಜನಿ 3 ಜನ ನಾವು ಹೋಗಿದ್ವಿ. ಮತ್ತು ಒಂದು ಕೇಕು ಕೂಡ ಕಟ್ ಮಾಡಿಸಿದ್ವಿ. ಅವಳು ಬೇಡ ಅಂತ ಇದ್ಲು. ಅವಳ ಥರನೇ ಸ್ಮಾಲ್ ಕೇಕ್ ತೊಗೊಂಡ್ವಿ. ಎಷ್ಟು ಕ್ಯೂಟಾಗಿತ್ತು ಅಂದರೆ ಕೇಕು ನಮ್ಮ ಸೋನು ಥರನೇ ಇತ್ತು ಕೇಕು ಕೂಡ. ನನಗಂತೂ ತುಂಬ ಖುಷಿ ಆಯಿತು ಕೇಕ್ ನೋಡಿ. ಕೇಕ್ ಕಟ್ ಮಾಡಿಸಿದ್ವಿ. ಹಾಗೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತೇಳಿ ಒಂದು ಪಾಸ್ತಾ ತೊಗೊಂಡ್ವಿ. ನನಗಂತೂ ಪಾಸ್ತಾ ಅಂದ್ರೇ ನಿಜವಾಗ್ಲೂ ಇಷ್ಟ ಇಲ್ಲ. ಆದ್ರೂ ಅವ್ರು ಆರ್ಡ್ರ್ ಮಾಡಿದ್ರು ಅಂತೇಳಿ ಸ್ವಲ್ಪ ಟೇಸ್ಟ್ ಮಾಡಿದೆ. ಅವಳಿಗೊಂದು ಕೇಕ್ ಕಟ್ ಮಾಡಿಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅವಳ ಮುಖದಲ್ಲಿ ಎಷ್ಟು ಸ್ಮೈಲ್ ಇದೆ ಅಂತ ಹೇಳಿದ್ರೆ ಏನೋ ಒಂಥರ ನಮಗೆಲ್ಲ ಅವಳು ಬಂದರೆ ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ. ಆಗ ರಜನಿ ನಾನು ಸೇರ್ಕೊಂಡು ಒಂದು ಕೇಕ್ನು ಕೂಡ ಕಟ್ ಮಾಡಿಸಿ ಮತ್ತೆ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಬಂದ್ವಿ. ಮನೆಗೆ ಬಂದಂತೂ ರಜನಿ ಅಂತೂ ನಿಮಗೆ ಗೊತ್ತು, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಅವಳು ನನ್ನ ಬೈಕ್ ತರ್ತಾಳೆ, ನನ್ನ ಬಗ್ಗೆನೇ ನಿನ್ನ ಎಷ್ಟೇ ಮನಸ್ಸಲ್ಲಿ ನಾವು ಇದ್ರೂ ರಜನಿ ಒಂದೊಂದು ಮಾತಾಡ್ತಾಳಲ್ಲ, ನನಗಂತೂ ತುಂಬ ಇಷ್ಟ ಅವಳು ಮಾತಂತಂದ್ರೆ. ಅವಳು ಎಷ್ಟೇ ಮುಖದಲ್ಲಿ ಕೋಪ ಇದ್ರೂ ಕೂಡ ನಗಿಸ್ಬಿಡ್ತಾಳೆ, ಅಷ್ಟು ಅವಳು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಮನೆಗೆ ಹೋದ್ವಿ, ಎಲ್ಲ ಮುಗಿಸ್ಕೊಂಡು ಒಂದು ಸಾಂಗ್ ಆಡೋಣ ಅಂತೇಳಿ ನಾನು ಮತ್ತು ಅವಳಿಬ್ರು ಒಂದು ಸಾಂಗ್ ಆಡಿದ್ವಿ. ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. Yeah.